ಯಾರಿನಿ ಮೋಹಿನಿ. ಈ ಮನೇಲಿ ಅಡುಗೆ ಎಕ್ಸ್ಪರ್ಟ್ ಅಂದ್ರೆ ನೀನೇ ಅಲ್ವಾ, ಅದಕ್ಕೆ ಒಂದು ಸ್ಪೂನ್ ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ, ಆಮೇಲೆ ಎಲ್ಲರಿಗೂ ಕೊಡ್ತೀನಿ. ತಗೋ. ಈಗ ನೀವು ನನಗೆ ಈ ಪಾಯಸ ಕೊಟ್ಟಿದ್ದೀರಾ, ನಿಮ್ಮೇಲೆ ನಂಬಿಕೆ ಇಟ್ಟು ನಾನು ಈ ಪಾಯಸನ ಕುಡಿತೀನಿ. ಇದ್ರಲ್ಲಿ ನೀವು ವಿಷ ಹಾಕಿದ್ರು ಸಹ ನನಗೆ ಗೊತ್ತಾಗಲ್ಲ ಅಕ್ಕ. ಅಯ್ಯೋ ಮಾಯಾ ಮಾಯಾ, ನೀನ್ ಮಾಡಿರೋ ಪಾಯಸ ಯಾರಿಗೂ ಕೊಡ್ಬೇಡ, ಅದರಲ್ಲಿ ಹಲ್ಲೆ ಬಿದ್ದಿದೆ. ಸ್ವಾಮಿಗಳು ಸಾಮಾನ್ಯದವರಲ್ಲ, ಅದಕ್ಕೆ ಆ ಶಕ್ತಿ ಏನಾದ್ರೂ ಈ ಮನೆಯೊಳಗಿದ್ದಿದ್ರೆ ಬೆಳ್ಳಿಗೆ ಆ ಪಾಯಸ ಕುಡಿಯೋಕೆ ಖಂಡಿತ ಬಿಡ್ತಿರ್ಲಿಲ್ಲ. ಅದ್ರ ಜೊತೆಗೆ ನನಗೂ ಏನಾದ್ರೂ ಆಗಿರೋದು, ಏನೂ ಆಗ್ಲಿಲ್ಲ. ಈ ತಾಯ್ತ ತುಂಬಾ ಪವರ್ಫುಲ್. ಇದ್ರ ರಕ್ಷಣೆಯಲ್ಲಿ ನನಗೆ ಏನ್ ಮಾಡ್ಬೇಕು ಅದನ್ನ ಮಾಡಿ ಮುಗಿಸ್ತೀನಿ. ವಾವ್ ಮಾಯಾ, ಅಂತೂ ಸಾಧಿಸ್ಬಿಟ್ಟೆ. ವೆಲ್ ಡನ್. ಏನ್ ಮಾಯಾ ಇಷ್ಟೊಂದು ಖುಷಿ ಆಗಿದ್ಯಾ? ವಾಟ್ ಎ ಸರ್ಪ್ರೈಸ್. ನಾವೇನ್ ಆಗಲ್ಲ ಅಂತ ಅನ್ಕೋತೀವಿ, ಅದಾದಾಗ ಆಟೋಮೆಟಿಕ್ ಆಗಿ ಖುಷಿ ಆಗುತ್ತೆ. ರಿಯಲಿ ಐ ಆಮ್ ವೆರಿ ಹ್ಯಾಪಿ ಟುಡೇ. ಈ ದಿನಾನ ನಾನು ಯಾವತ್ತೂ ಮರೆಯಲ್ಲ. ಇವಳ ಖುಷಿನ ಡಬಲ್ ಮಾಡೋದಕ್ಕೆ ನನ್ನ ಹತ್ರ ಇನ್ನೂ ಒಂದು ಐಡಿಯಾ ಇದೆ. ಏನೇ ಅದು? ಬನ್ನಿ, ಸರ್ಪ್ರೈಸ್. ಹೇಳ್ತೀನಿ ಬಾ ನೀನು. ನಮ್ ಕಡೆಯಿಂದ ಹೆಣ್ ರೆಡಿ. ನಮ್ ಕಡೆಯಿಂದ ಗನ್ ರೆಡಿ. ಇವತ್ ಎಲ್ರು ಖುಷಿಯಾಗಿರ್ಬೇಕು ಅಂತ ನಾವೆಲ್ಲ ಸೇರಿ ಗೇಮ್ ಆರ್ಗನೈಸ್ ಮಾಡಿದೀವಿ. ಈ ಗೇಮ್ ಮುಗಿಯೋವರೆಗೂ ಎಲ್ರು ಖುಷಿಯಾಗಿರ್ಬೇಕು, ಓಕೆನಾ? ಓಕೆ. ಹೌದು, ಇವತ್ತೇನ್ ಸ್ಪೆಷಲ್? ಮದ್ವೆ ಆಗ್ತಿರೋ ಹುಡುಗ ಹುಡುಗಿಗೆ ನಾವೆಲ್ಲ ಸೇರಿ ಒಂದು ಗೇಮ್ ಪ್ಲಾನ್ ಮಾಡಿದೀವಿ. ಆ ಗೇಮ್ ಹೆಸರು ಭಲೆ ಜೋಡಿ ಅಂತ. ಈ ಗೇಮ್ ಅಲ್ಲಿ ಏನ್ ಸ್ಪೆಷಲ್ ಇದೆ? ಹೊಸದಾಗಿ ಮದ್ವೆ ಆಗ್ತಿರೋ ಮುತ್ತು ಸರ್ಗು ಹಾಗೂ ಮಾಯನ್ ಮಧ್ಯೆ ಇರೋ ಅನ್ಯೋನ್ಯತೆನ ಇನ್ನಷ್ಟು ಗಟ್ಟಿಪಡಿಸೋದಕ್ಕೆ. ಓ ಬೈರಾ, ಮಾಯಾಗೆ ಏನೇನು ಇಷ್ಟ ಇದೆ ಇಷ್ಟ ಇಲ್ಲ ಅನ್ನೋದನ್ನ ಮುತ್ತು ಸರ್ ಹೇಳ್ಬೇಕು. ಸೂಪರ್. ಫಸ್ಟು ನಾವು ನೀವು ಆಡೋಣವಾ? ಈಗ ನಮ್ಮ ಮದುಮಗಳಿಂದ ಗೇಮ್ ಶುರು ಮಾಡೋಣ. ನಿಮ್ಗೆಲ್ಲ ಓಕೆನಾ? ಈಗ ಮೊದಲನೇ ಕ್ವೆಶ್ಚನ್, ಮಾಯಾ ಅವ್ರು ಹೇಳ್ಬೇಕು. ಮುತ್ತು ಸರ್ಗೆ ಇಷ್ಟ ಆಗಿರೋ ಫೇವ್ರೆಟ್ ಕಲರ್ ಯಾವುದು? ಅದು ಮಾವಂಗೆ ಹಸಿರು ಕಲರ್ ಅಂದ್ರೆ ತುಂಬಾ ಇಷ್ಟ. ಅದೇ ಗೀನು. ಇವಾಗ ನಾನು ಒಂದು ಕ್ವಶನ್ ಕೇಳ್ತೀನಿ. ಮುತ್ತು ಅವರು ಫೇವ್ರೆಟ್ ಸಾಂಗ್ ಯಾವುದು? ನನಗೊತ್ತು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅಲ್ವೇನು ಮಾವ? ಸರಿ. ಸೊ ಮತ್ತೆ ಅವ್ರ ಡೇಟ್ ಆಫ್ ಬರ್ತ್ 15th ಅಕ್ಟೋಬರ್. ಅವ್ರು ಎಷ್ಟು ಗಂಟೆಗೆ ಹುಟ್ಟಿದ್ದು ಅಂತ ಏನಾದ್ರು ಗೊತ್ತಾ? ಅದು ಮಾವ ಹುಟ್ಟಿದ್ದು ತುಲಾ ರಾಶಿ ಸ್ವಾತಿ ನಕ್ಷತ್ರ ಬೆಳಗ್ಗೆ 5:30ಕ್ಕೆ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ. ಮಾವ ಹುಟ್ಟಾಗ ಜೋರಾಗಿ ಮಳೆ ಬರ್ತಿತ್ತಂತೆ.
ಇವಾಗ ಮಾಯಾಗೆ ಒಂದು ಪ್ರಶ್ನೆ. ಅವ್ರಿಗೆ ಯಾವ ಫುಡ್ ಅಂದ್ರೆ ತುಂಬಾ ಇಷ್ಟ? ನನಗೆ ಗೊತ್ತು, ರಾಗಿ ಮುದ್ದೆ ಜೊತೆ ಚಿಕನ್ ಕರಿ. ಹೋದ್ವಾರನೇ ನಾನು ಮಾಡ್ಕೊಟ್ಟಿದ್ದೆ ಅಲ್ವಾ ಮಾವ? ಮಾಯಕ್ಕ, ಈ ಉತ್ತರನೂ ತಪ್ಪೆ. ಮಾವಂಗೆ ಮೀನೂಟ ಅಂದ್ರೆ ತುಂಬಾ ಇಷ್ಟ. ಮತ್ತಿ, ಬಾಂಗ್ಡ, ಬೂತಾಯಿ ಇದ್ರಲ್ಲಿ ಯಾವ್ದೇ ಮಾಡ್ಕೊಟ್ರು ಹೊಟ್ಟೆ ತುಂಬಾ ತಿಂತಾರೆ. ಅದ್ರಲ್ಲೂ ಅಂಜಲ್ ಮತ್ತೆ ಬಾಂಗ್ಡ ಮೀನ್ ಸಾರು ಅಂದ್ರೆ ಮಾವಂಗ್ ತುಂಬಾ ಇಷ್ಟ. ಬೆಳ್ಳಿ, ನೀನ್ ಹೇಳೋ ರೀತಿ ನೋಡಿದ್ರೆ ಬಾಯಲ್ಲಿ ನೀರ್ ಬರುತ್ತೆ. ದಿವಸ ನಿನ್ ಕೈ ಅಡ್ಗೆ ತಿಂತಾನೆ ಇರಬೇಕು ಅನ್ಸುತ್ತೆ, ಅಷ್ಟ್ ಚೆನ್ನಾಗಿ ಮಾಡ್ತೀಯಾ. ದಿವಸ ನಿನ್ ಕೈ ಅಡ್ಗೆ ತಿನ್ನೋ ಅದೃಷ್ಟ ಯಾರಿಗಿದ್ಯೋ ಏನೋ. ಈ ಕೋತಿನ ಮದ್ವೆ ಆಗೋದಾ? ಆದ್ರಾಯ್ತು ಬಿಡು. ಈಗ ನೆಕ್ಸ್ಟ್ ಕ್ವೆಶ್ಚನ್. ಮುತ್ತು ಸರ್ಗೆ ಪ್ರಪಂಚದಲ್ಲಿ ಯಾರು ಕಂಡ್ರೆ ತುಂಬಾ ಇಷ್ಟ? ಏನಿಷ್ಟು ಈಸಿ ಕ್ವೆಶ್ಚನ್ ಕೇಳ್ತಿದ್ಯಾ? ಮಾವಂಗೆ ಮೊದಲು ಅವ್ರ ಚಿಕ್ಕಮ್ಮ ಇಷ್ಟ, ಅದಾದ್ಮೇಲೆ ನಾನೇ ಇಷ್ಟ ಅಲ್ವಾ ಮಾವ? ಇದು ಕೂಡ ತಪ್ಪುತ್ರನೇ ಮಾವ. ಮಾಯಕ್ಕ ಹೇಳ್ತಿರೋ ತಪ್ಪುತ್ರ ತಾನೆ. ಮಾವಂಗೆ ಅತ್ತೆಗಿಂತ ಚಿತ್ರ ಅಕ್ಕ ಅಂದ್ರೇನೆ ತುಂಬಾ ಇಷ್ಟ. ಚಿತ್ರಕ್ಕ ತೀರೋದ್ಮೇಲೆ ಅವ್ರ ಮೇಲೆ ಇದ್ದಿದ್ ಪ್ರೀತಿ ಇನ್ನೂ ಜಾಸ್ತಿ ಆಯ್ತು ಅಲ್ವಾ ಮಾವ? ನಿಮ್ ಮುಂದಿನ ಪ್ರಶ್ನೆ ಏನು ಅಂತ ನಂಗೆ ಈಗ್ಲೇ ಗೊತ್ತಾಗೋಯ್ತು. ನಾನೇ ಹೇಳ, ಮುತ್ತು ಮಾವ ಜೀವನದಲ್ಲೇ ಮರಿದೇ ಇರೋ ದಿನ ಚಿತ್ರ ಅಕ್ಕ ತೀರ್ಕೊಂಡಿದ್ದ ದಿನ. ಯಾವಾಗ್ಲೂ ನೆನ್ಪಲ್ಲಿರೋ ಅಂಥದ್ದು ಯಾವ್ದು ಅಂದ್ರೆ ಚಿತ್ರ ಅಕ್ಕನ್ ಮದ್ವೆ ಆಗಿದ್ದ ದಿನ. ಮದ್ವೆ ದಿನ ಮಾವ ನೀಲಿ ಕೋಟ್ ಹಾಕೊಂಡಿದ್ರು. ಅದನ್ನ ಹಾಕೊಂಡಾಗ ಹೆಡ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ತರಾನೇ ಕಾಣಿಸ್ತಾ ಇದ್ರು. ಮದ್ವೆ ಆದ್ಮೇಲೆ ಚಿತ್ರಕ್ಕನ್ ಜೊತೆ ನೋಡಿದ ಸಿನಿಮಾ ಯಾವ್ದು ಅಂದ್ರೆ ಮೈ ಆಟೋಗ್ರಾಫ್. ಮಾವ ಮತ್ತೆ ಕಣ್ಣಾರೆ ನೋಡಕ್ ಇಷ್ಟಪಡೋದು ತೀರೋಗಿರೋ ಅವ್ರ ತಾಯಿನ. ಮಾವ ಅವ್ರಿಗೆ ಎಷ್ಟೇ ಬೈದ್ರು ಮತ್ತೆ ಇಷ್ಟಪಡುವಂತ ವ್ಯಕ್ತಿ ಯಾರಂದ್ರೆ ಷಣ್ಮುಗಣ್ಣ ಅಲ್ವಾ ಮಾವ? ಅವ್ರ ಮುಂದಿನ ಗುರಿ ಏನು ಅಂದ್ರೆ ಈಗಿರೋ ಮಿಲ್ನ 1,00,000 ಜನಕ್ಕೆ ಕೆಲಸ ಕೊಡೋಷ್ಟು ದೊಡ್ಡಾಗಿ ಬೆಳೆಸೋದು. ಮಾವಂಗ್ ಇಷ್ಟವಾದ ಕವಿ ಕುವೆಂಪು. ತಪ್ಪು ಅನ್ನೋದು ಕಂಡ್ರೆ ಅದ್ ಯಾರೇ ಆಗಿರ್ಲಿ ಬೈದು ಬುದ್ಧಿ ಹೇಳ್ತಾರೆ. ಕಷ್ಟದಲ್ಲಿರೋರ್ಗೆ ತನ್ನ ಹತ್ರ ಇರ್ಲಿ ಇಲ್ದೇ ಇರ್ಲಿ ಹೇಗಾದ್ರೂ ಸಹಾಯ ಮಾಡ್ತಾರೆ. ಸುಳ್ಳಿರೋರ್ ಕಂಡ್ರೆ ನಮ್ಮ ಮಾವಂಗ ಆಗೋದೇ ಇಲ್ಲ ಅಲ್ವಾ ಮಾಯಕ್ಕ? ತಪ್ಪು ಮಾಡಿದ್ರು ಅದನ್ನ ಸರಿ ಅಂತ ವಾದಿಸೋರ್ಗೆ ಮಾವ ಉಗ್ರ ನರಸಿಂಹ ಆಗ್ಬಿಡ್ತಾರೆ. ಕಾಯಕವೇ ಕೈಲಾಸ ಅನ್ನೋದು ಇವ್ರು ನಂಬಿರೋ ವಾಕ್ಯ. ಆಮೇಲೆ ಮಾಯಾ, ನೀನ್ ಬೆಳ್ಳಿ ಹತ್ರ ಟ್ಯೂಷನ್ಗೆ ಹೋದ್ರೆ ಮುತ್ತು ಸರ್ ಬಗ್ಗೆ ಇನ್ನೂ ತಿಳ್ಕೊಬಹುದು. ಅಯ್ಯೋ ಹೋಗಿ ಅಕ್ಕ, ನೀವ್ ಏನೇನೋ ಹೇಳ್ಬೇಡಿ. ಮಾಯಕ್ಕನ್ಗಿಂತ ಗೊತ್ತಾ ನಂಗೆ. ಬೆಳ್ಳಿ, ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ಎಲ್ಲ ನೋಡಿರೋ ಹಾಗೆ ಹೇಳ್ತಾ ಇದ್ಯಾ? ಹೇಗ್ ತಿಳ್ಕೊಂಡೆ ಇದೆಲ್ಲ? ನನ್ ಹುಟ್ಟಾಗಿಂದನೂ ನೀವಂದ್ರೆ ಇಷ್ಟ ಮಾವ. ಅದಕ್ಕೆ ನಿಮ್ಗೇನ್ ಇಷ್ಟ ಅಂತ ತಿಳ್ಕೊಳ್ಳೋದು ಇನ್ನೂ ಇಷ್ಟ ಆಗುತ್ತಾ? ನನಗ್ ಗೊತ್ತಿಲ್ಲ ಅಂದ್ರೆ ಅಮ್ಮನ್ ಕೇಳ್ತಿದ್ದೆ, ಅಜ್ಜಿನ್ ಕೇಳ್ತಿದ್ದೆ, ಇಲ್ಲ ಮಾವಯ್ಯನ್ ಕೇಳ್ತಿದ್ದೆ. ಇಲ್ಲಿಗೆ ಬಂದ್ಮೇಲೆ ಆ ತಲಹಟ್ಟಿ ಷಣ್ಮುಗಣ್ಣ ಸಿಕ್ಕಿದ್ರು, ಅವ್ರನ್ನು ಕೇಳ್ತಿದ್ದೆ.
ಎಲ್ರನ್ನೂ ಕೇಳಿ ತಿಳ್ಕೊಂಡಿದ್ದೀನಿ ಮಾವ. ನಿಮ್ಮ ಬಗ್ಗೆ ಬುಕ್ ಬರೆಯೋಷ್ಟು ತಿಳ್ಕೊಂಡಿದ್ದೀನಿ ಗೊತ್ತಾ? ವಾವ್, ಗುಡ್ ಬೆಳಿ, ವಂಡರ್ಫುಲ್. ನಾವೆಲ್ಲ ಪ್ರಶ್ನೆ ಕೇಳೋಕ್ ಮುಂಚೆನೆ ನೀನು ಉತ್ತರ ಕೊಟ್ಬಿಟ್ಟೆ. ಸರಿ ಮಾಯಾ, ಈಗ ನೆಕ್ಸ್ಟ್ ಕ್ವೆಶ್ಚನ್. ಸಾಕು. ನಾಳೆ ಬೆಳಿಗ್ಗೆ ತುಂಬ ಕೆಲಸ ಇರುತ್ತೆ, ಎಲ್ರು ಹೋಗಿ ಮಲ್ಕೊಳ್ಳಿ. ಸರಿ ಆಂಟಿ. ಸಾರಿ ಕಣೆ. ನೋಡು, ಸಾರಿ. ಅವಳೆಲ್ಲ ಪ್ರಶ್ನೆಗೂ ಸಡನ್ ಆಗಿ ಉತ್ತರ ಕೊಡೋದು ನೋಡಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಕ್ಲಾಪ್ ಮಾಡಿಬಿಟ್ಟೆ. ಐಮ್ ಸಾರಿ ಮಾಯಾ. ಇದಕ್ಕೆಲ್ಲ ಕೋಪ ಮಾಡ್ಕೋಬೇಕಾ? ಕೋಪ ಮಾಡ್ಕೊಳ್ದೆ ಇನ್ನೇನೇ ಮಾಡ್ತಾಳೆ ಇವಳು. ಮದುವೆ ಆಗೋ ಹುಡುಗ ಮುಂದೆನೆ ಅಷ್ಟೆಲ್ಲ ಮಾತಾಡ್ತಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ನೀನ್ ಇಲ್ಲಿಗೆ ಬಂದಾಗ್ಲೇ ಅವಳ ನಾಲ್ಗೆ ಮೇಲೆ ಬರೆ ಹೇಳ್ತಿದ್ರೆ ಇಷ್ಟೆಲ್ಲ ಕೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಸರಿಯಾಗಿ ಅವಳು ಜುಟ್ಟಿಡ್ದು 2 ಕೆನ್ನೆಗೆ ಬಾರಿಸಿದ್ರೆ ಇನ್ಯಾವತ್ತೂ ಅವಳು ನಿನ್ನ ಮುಂದೆ ತುಟಿಕ್ ಪಿಟಿಕ್ ಅಂತಿರ್ಲಿಲ್ಲ. ಈಗಲೂ ಕಾಲ ಮಿಂಚಿಲ್ವೇ? ಯಾರಾದ್ರೂ ಚೂ ಬಿಟ್ಟು ಅವಳ ಜಡನ ಕಟ್ ಮಾಡಿಸು, ಅವಾಗಾದ್ರೂ ಅವಳ ಅಹಂಕಾರ ಕರ್ಗತ್ತೆ. ಈಗೊಂದು ಪ್ಲಾನ್ ಮಾಡೋಣ. ಈ ಕೆಲಸನ ಡಾಕ್ಟ್ರಿಗೆ ಕೊಡೋಣ. ಡಾಕ್ಟ್ರ್ ಒಪ್ಕೊಂತಾರಾ? ಒಪ್ಕೊಳ್ಳಿಲ್ಲ ಅಂದ್ರೆ ಈ ಮಾಯಾ ಬಿಡ್ಬೇಕಲ್ವಾ? ಈ ಮಾಯ ನೋಡಿದ್ರೆ ಗಡ್ಗಡ ಅಂತ ನಡಗಬೇಕು, ಹಾಗೆ ಭಯದಲ್ಲಿಟ್ಟಿದ್ವಿ. ಕೇಳಲಿಲ್ಲ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಆ ಸೋಡಾ ಬುಡ್ಡಿ ಡಾಕ್ಟ್ರೆ. ನೀನೇನು ಈ ಊರಿಗೆ ಗೌಡ್ತಿ ಆಗಬೇಕು ಅಂತ ತಿಳ್ಕೊಂಡಿದ್ಯಾ? ಹೋಗ್ಲಿ ಪಾಪ, ಬೇಜಾರು ಮಾಡ್ಕೋತಾಳ ಅಂತ ಕರೆದ್ರೆ ನಿನ್ನ ಬುದ್ಧಿ ನೀನು ತೋರಿಸ್ಬಿಟ್ಟಲ್ಲ. ಅವ್ರು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ನೀನೇ ಉತ್ತರ ಕೊಡ್ತಾ ಇದ್ಯಲ್ಲ, ಅಗತ್ಯ ಇತ್ತಾ? ಅಯ್ಯೋ ಅತ್ತೆ, ಶೋ, ಮಾಯಂಗೆ ಅವಮಾನ ಮಾಡಬೇಕು ಅಂತಲೇ ಹೀಗೆಲ್ಲ ಮಾಡ್ತಾ ಇದೆಯಾ? ಮುತ್ತು ಮದುವೆ ಮಾಯಳ ಜೊತೆಲೇ ನಡೆಯೋದು, ಇದ್ರಲ್ಲಿ ಬೇರೆ ಮಾತಿಲ್ಲ. ಹಾಗೇನಾದ್ರೂ ಬೇರೆ ಮಾತು ಬಂದ್ರೆ ಅದನ್ನ ಅಳಿಸಾಕದೆ ಬಿಡೋದಿಲ್ಲ ಈ ನೀಲಾಂಬರಿ. ಯಾಕೆ, ಏನು ಕೇಳೋಲ್ಲ ಅಂತನಾ? ಬಡವರ ಮನೆ ಹುಡುಗಿ ಬರೀ ಮುಸ್ರೆ ತಿಕ್ಕೋದಕ್ಕೆ ಮಾತ್ರ ಮೀಸಲು. ಅದಕ್ಕೂ ಮೀರಿ ಇನ್ನೊಂದು ಹೆಜ್ಜೆ ಮುಂದಿಟ್ರು ಈ ನೀಲಾಂಬರಿ ಇನ್ನೊಂದು ಮುಖ ತೋರಿಸಬೇಕಾಗತ್ತೆ. ಹೊರಡು. ಕೂಲಿ ಮಾಡಿ ಅನ್ನ ತಿಂದ್ರು ದುರಹಂಕಾರಕ್ಕೇನು ಕಡಿಮೆ ಇಲ್ಲ. ಇಷ್ಟಕ್ಕೆ ಮುಗಿದ್ರೆ ನೀಲಾಂಬರಿ ಸತ್ತ ಹಾಗೆ ಇನ್ನು ಮುಂದೆ ಇದೆ ಕಣೆ ನಿನಗೆ ಹಬ್ಬ. ಬೆಳ್ಳಿ, ಒಂದ್ ನಿಮಿಷ ನಿಂತ್ಕೋ. ಏನಣ್ಣ? ಏನಿಲ್ಲ, ನೀನು ನಿಧಾನಕ್ಕೆ ಮುಂದೆ ಹೋಗು, ನಾನು ನಿನ್ ಹಿಂದೆ ಬರ್ತೀನಿ. ಯಾಕೆಂದ್ರೆ ಊಟ ಮಾಡಿದ್ಮೇಲೆ ಒಂದ್ ಸಣ್ಣ ವಾಕ್ ಮಾಡ್ಬೇಕು. ಹೆಲ್ತ್ ತುಂಬಾ ಒಳ್ಳೇದು, ನಾನು ಡಾಕ್ಟರ್ ಹೇಳ್ತಾ ಇದ್ದೀನಿ. ಹಾಗಾದ್ರೆ ನೀವ್ ಯಾವಾಗ ನೋಡಿದ್ರು ವಾಕಿಂಗ್ ಮಾಡ್ತಾನೆ ಇರ್ಬೇಕು. ಯಾಕೆ? ಯಾವಾಗ ನೋಡಿದ್ರು ತಿಂತಿರ್ತೀರಲ್ಲ, ಅದಕ್ಕೆ. ನೀನ್ ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಸರಿ ಅಣ್ಣ, ಬನ್ನಿ.
ಅಯ್ಯೋ ನಿಮ್ದೊಂಥರ ಹೊಟ್ಟೆ ಸರಿ ಇಲ್ಲ ಅನ್ಸತ್ತೆ. ಏನಿಲ್ಲ, ಹೋಗು ಹೋಗು, ಬರ್ತೀನಿ. ಅಯ್ಯೋ ರೀ, ಇದೇನಣ್ಣ ಇದು? ನೀವ್ ಈ ತರ ಉರುಳಾಡಿದ್ರೆ 2 ದಿನದಲ್ಲಿ ಸಣ್ಣ ಆಗೋಗ್ತೀರಾ. ಬಟ್ಟೆ ಎಲ್ಲ ಕೊಳೆ ಆಗುತ್ತೆ, ಬೇಗ ಎದ್ದೇಳಿ. ಆಮೇಲೆ ನಿಮ್ ಜಿಲೇಬಿ ನೋಡಿದ್ರೆ ಅಷ್ಟೇ ಕತೆ. ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಗೋಗಿದೆ ಅನ್ಸತ್ತೆ. ಎದ್ದೇಳಿ ಮೇಲೆ. ಇದೇನಣ್ಣ ಕತ್ರಿ? ಇದಾ ಕಟಿಂಗ್ ಮಾಡಕ್ಕೆ? ಕಟಿಂಗ್ ಮಾಡಕ್ಕ? ಕೇಳಕ್ಕೂ ಚೆನ್ನಾಗಿರಲ್ಲ ಅಣ್ಣ. ಅಷ್ಟೊಂದು ಓದಿ ಕಟಿಂಗ್ ಶಾಪ್ ಇಟ್ಕೊಂಡ್ರೆ ಜನ ನಿಮ್ಮನ್ನ ನೋಡಿ ಆಡ್ಕೋತಾರೆ. ಅಯ್ಯೋ ಅಳ್ಬೇಡಿ ಅಣ್ಣ, ಪೇಷಂಟ್ ನಿಮ್ಮನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ನಾನು ಮನೆಗೆ ಹೋಗ್ಬೇಕು, ನಂಗೆ ಲೇಟ್ ಆಗತ್ತೆ. ಟಾಟಾ. ಅಯ್ಯೋ ಇದೇನಣ್ಣ ನಿಮ್ಮ ಅವಸ್ಥೆ? ನಿಮ್ ಕೈಗೊಂತರ ಆಗ್ತಿರಲ್ಲ. ಏನ್ ಹೊಸ್ದಾಗಿ ಭರತನಾಟ್ಯ ಕಲ್ತಿದಾರಾ? ನಿಮ್ ವಾಕಿಂಗ್ ಬೇಡ, ಎಂತದ್ದು ಬೇಡ, ನಡೀರಿ ಒಳಗಡೆ. ನನ್ ಕೈ, ನನ್ ಕಾಲು. ಅಯ್ಯೋ ನಿಮ್ ಕೈ ಕಾಲೆಲ್ಲ ಅಲ್ಲೇ ಇದೆ, ಮೊದ್ಲು ನಡೀರಿ. ಬನ್ನಿ, ನನಗೇನಾಯ್ತಲ್ಲ. ಏನೂ ಆಗಿಲ್ಲ, ಹೋಗೋಣ. ಈ ಅಣ್ಣನೊಂದು ಒಳ್ಳೆ ಕತೆ. ಸರಿ ಅಣ್ಣ, ನಾ ಮನೆಗೆ ಹೋಗ್ಬೇಕು, ಲೇಟ್ ಆಗತ್ತೆ. ಟಾಟಾ. ಆ ತಾಯ್ತಗಳನ್ನ ನೋಡು. ಬೆಳ್ಳಿ ಆ ತಾಯ್ತದ ಹೊರಗಿದ್ರೆ ಆ ಶಕ್ತಿ ಅವಳಿಗೆ ಸಹಾಯ ಮಾಡುತ್ತೆ. ಅದೇ ಒಳಗಿದ್ರೆ ಅದು ಕಷ್ಟ. ಸ್ವಾಮಿಗಳಿ ಮಂತ್ರಶಕ್ತಿ ಎಲ್ಲಿವರೆಗೂ ಇದೆ, ಎಲ್ಲಿಂದ ಆ ಶಕ್ತಿ ಶುರು ಆಗುತ್ತೆ ಅಂತ ಟೆಸ್ಟ್ ಮಾಡಿ ನೋಡೋಣ. ಅಮ್ಮ ತಾಯಿ, ನಿನ್ಗೇನಾದ್ರು ಪ್ರಯೋಗ ಮಾಡಬೇಕು ಅಂದಾಗ ನಾನು ನನ್ನ ಗಂಡ ಇಬ್ಬರೇ ನಾನು ನೆನಪಾಗೋದು. ಈಗಾಗಲೇ ಅವರು ದೆವ್ವ ಹಿಡ್ದಂಗೆ ಆಡ್ತಿದ್ದಾರೆ. ಈಗ ನನ್ನ ಬಲಿ ಕೊಡಬೇಕು ಅಂತಿದ್ಯಾ? ದಯವಿಟ್ಟು ನಮ್ಮಿಬ್ರನ್ನ ಬಿಟ್ಬಿಡು ನೀನು. ಅಯ್ಯೋ ನನಗೆ ಗೊತ್ತಿಲ್ಲಪ್ಪ, ನಾನು ಮಾಡಲ್ಲಪ್ಪ. ನನಗೆ ನಿದ್ದೆ ಬರ್ತಾ ಇದೆ ಕಣೆ, ನಾ ಹೋಗ್ತೀನಿ. ಓಕೆ ಫೈನ್, ಚಿಲ್, ನಾನೇ ಹೋಗ್ತೀನಿ. ಬೇಡ ಕಣೆ, ಎಂಗೇಜ್ಮೆಂಟ್ ಬೇರೆ ಫಿಕ್ಸ್ ಆಗಿದೆ. ಅಯ್ಯೋ ಮಾಯಾ, ಏನಾಗಿದೆ ನಿಂಗೆ? ಯಾಕೆ ಇಷ್ಟೊಂದು ರಿಸ್ಕ್ ತಗೋತಾ ಇದ್ಯಾ? ಸ್ವಲ್ಪ ಸುಮ್ಮನಿರ್ಬಾರ್ದಾ? ಭಯ ಪಡ್ಕೊಂಡ್ರೆ ಲೈಫಲ್ಲಿ ಏನೂ ಸಾಧಿಸಕ್ಕಾಗಲ್ಲ. ಇಂಥ ಡೇಂಜರಸ್ ಥಿಂಗ್ಸ್ ಜೊತೆ ಆಟ ಆಡಿ ನನಗೆ ತುಂಬಾ ಅಭ್ಯಾಸ ಆಗಿ, ಅದ್ ಯಾವ ಶಕ್ತಿ ನನ್ಗೆ ಏನ್ ಮಾಡುತ್ತೆ ಅಂತ ನೋಡ್ತೀನಿ. ಮಾಯಾ, ನನ್ ಮಾತು ಕೇಳು ಮಾಯಾ.